ಸೊ ವೆಲ್ಕಮ್ ಬ್ಯಾಕ್ ಟು ಮಾತಿನ ಮಾಂತ್ರಿಕರು ಆಫ್ಟರ್ ಅ ವೆರಿ ಶಾರ್ಟ್ ಬ್ರೇಕ್ ವೀಕ್ಷಕರೇ. ಸೊ ನಾವು ಕೇಳ್ತಾ ಇದ್ವಿ ಮಯೂರ್ನ ಹೇಗಪ್ಪ ಎಷ್ಟೊಂದು ಮಾತಾಡೋದ್ ಕಲ್ತ್ರು ಅಂತ ಹೇಳ್ಬಿಟ್ಟು. ಬನ್ನಿ ಅವ್ರನ್ನ ಇನ್ನಷ್ಟು ಕ್ವೆಶ್ಚನ್ ಗಳನ್ನ ಹಾಗೆ ಸ್ವಲ್ಪ ಡಿಸ್ಟರ್ಬ್ ಮಾಡೋಣ. ಸೊ ಮಯೂರ್, ಸಾಕಷ್ಟು ಮಾತನಾಡ್ತೀರಾ ನೀವು, ಮನೆಯಲ್ಲೂ ಹಿಂಗೇನಾ? ಇಲ್ಲಂತೂ ಸಖತ್ತಾಗಿ ಮಾತಾಡ್ತೀರಾ, ಮನೆಯಲ್ಲಿ ಹಿಂಗ್ ಸೈಲೆಂಟ್ ಆಗಿರ್ತೀರಾ ಹೆಂಗೆ ಅಂತ? ಆಕ್ಚುಲಿ ನಾನು ತದ್ದು ರೂಪು ಉಲ್ಟಾ ಅಂತ ಹೇಳ್ಬೋದು. ಯಾಕಂದ್ರೆ ಮಾತಾಡ್ತಾನೆ ಇರ್ತೀನಿ ಸಿಕ್ಕಿದ ಜಾಗದಲ್ಲೆಲ್ಲ. ಮನೆಗೆ ಹೋಗಿದ ತಕ್ಷಣ ಸೈಲೆಂಟ್ ಆಗಿ ನನ್ನ ಪಾಡಿಗೆ ನನ್ನ ರೂಮ್ ಅಲ್ಲಿ ಕುತ್ಕೊಂಡು ಟಿವಿ ನೋಡೋದು, ಬೀನ್ ಬ್ಯಾಗ್ ಮೇಲೆ ಒಂದು ಕಪ್ಪಲ್ಲಿ ಕಾಫಿನೋ ಅಥವಾ ಏನಾದ್ರು ಗ್ರೀನ್ ಟೀ ಇಟ್ಕೊಂಡು ಬ್ಯಾಕ್ ಟು ಬ್ಯಾಕ್ ಫಿಲ್ಮ್ಸ್ ನೋಡ್ಕೊಂಡು ನನ್ನ ಪಾಡಿಗೆ ನಾನು ಇರ್ತಿದ್ದೆ. ಅದು ಸೊ ಸಾಕಷ್ಟು ಜನ ಕಾಲ್ಸ್ ಅನ್ನ ಅಟೆಂಡ್ ಮಾಡ್ತಾ ಇರ್ತೀರಾ. ಸೊ ಪ್ರೋಗ್ರಾಮ್ ಶುರು ಮಾಡೋದಕ್ಕೂ ಮೊದಲು ಇದೇ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ನೀವು ಪ್ರೋಗ್ರಾಮ್ ಶುರು ಮಾಡ್ಬೇಕಾ ಅನ್ನೋದ್ರೆ ಹೇಗೆ? ಯೂಶಲಿ ನನ್ನ ಕಾನ್ಸೆಪ್ಟ್ ಹೆಂಗೆ ಅಂದ್ರೆ, ನಾನು ಪ್ರತಿಯೊಂದು ವಾರ ಮ್ಯೂಸಿಷಿಯನ್ಸ್ ನ ಇಂಟರ್ವ್ಯೂ ಮಾಡ್ತೀನಿ. ಸೊ ರೈಟ್ ಫ್ರಮ್ ಇಳಯರಾಜ ಸರ್ ಇಂದ ಹಿಡಿದು KJ ಯೇಸುದಾಸ್ ಸರ್ ಆಗಿರ್ಬಹುದು, ರಘು ದೀಕ್ಷಿತ್ ಆಗಿರ್ಬಹುದು, ಅಥವಾ ಎಲ್ಲ ನಮ್ಮ ಹೆಸರಾಂತ ದಿಗ್ಗಜರು ವಿಜಯ್ ಪ್ರಕಾಶ್, ರಾಜೇಶ್ ಕೃಷ್ಣನ್ ಎಲ್ಲಾರ್ದು ಸಂದರ್ಶನ ಮಾಡಿದೀವಿ. ಸೊ ನಾನು ಅವ್ರನ್ನ ಇಂಟರ್ವ್ಯೂ ಮಾಡ್ತಿರ್ಬೇಕಾದ್ರೆ ಅವರ ಒಂದು ಬಗ್ಗೆ ಒಂದು ಮಾಹಿತಿಗಳನ್ನ ತಗೊಂಡ್ಬಿಟ್ಟು ರಿಸರ್ಚ್ ಮಾಡ್ಬಿಟ್ಟು ಅದು ಪ್ರಶ್ನೆಗಳು ಕೇಳೋದು ಇಟ್ಸ್ ಕ್ವೈಟ್ ಕಾಮನ್, ಮೋಸ್ಟ್ ಆಫ್ ದೆಮ್ ಡೂ. ಬಟ್ ನನ್ನ ಶೋಲಿ ಒಂದು ಸ್ಪೆಷಾಲಿಟಿ ಅಂದ್ರೆ ಒಂದು ರ್ಯಾಪಿಡ್ ಫೈರ್ ರೌಂಡ್ ಸೆಗ್ಮೆಂಟ್ ಅಂತ ಮಾಡ್ತೀನಿ. ಸೊ ದಟ್ ಈಸ್ ದ ಮೋಸ್ಟ್ ಕಾಂಟ್ರವರ್ಷಿಯಲ್ ಸೆಗ್ಮೆಂಟ್ ಇನ್ ದ ಹೋಲ್ ರೇಡಿಯೋ ಇಂಡಸ್ಟ್ರಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮಯೂರ್ ಅವ್ರು ಹೇಳ್ತಿದ್ರು ಕಾರ್ಯಕ್ರಮದಲ್ಲಿ ಎಷ್ಟೊಂದ್ ಜನ ಇಂಟರ್ವ್ಯೂ ಮಾಡಿದೀನಿ ಸೆಲೆಬ್ರಿಟೀಸ್ ನ ಅಂತ ಹೇಳ್ಬಿಟ್ಟು, ಹಾಗೆ ತಂದಿಟ್ಟಿದೀನಿ ಸ್ವಲ್ಪ ಜನಕ್ಕೆ. ಅದರಿಂದ ನಾರದ ಫಿಟ್ಟಿಂಗ್ ಮಾಸ್ಟರ್ ಅಂತ ಹೇಳ್ಬಿಟ್ಟು, ತಲೆ ಹರಟೆ ಅಂತ ಹೇಳ್ಬಿಟ್ಟು ಏನೇನೋ ಟೈಟಲ್ ಸಿಕ್ಕಿದಾವಂತೆ ಅವರಿಗೆ. ಬನ್ನಿ ಅವ್ರನ್ನ ಮಾತನಾಡಿಸಿ ಕೇಳೋಣ ಯಾವ ಟೈಟಲ್ ಅವರಿಗೆ ಇಷ್ಟ, ಹಾಗೆ ಎಷ್ಟು ಜನಕ್ಕೆ ತಂದಿಟ್ಟಿದ್ದಾರೆ ಅವರು. ಏನ್ ಮಯೂರ್, ಎಷ್ಟು ಜನಕ್ಕೆ ತಂದಿಟ್ಟಿದ್ದೀರಾ ಇದುವರೆಗೂ? ಈ ಪ್ರಶ್ನೆ ಈಗ ಯಾಕೆ ಹೇಳ್ತಿದ್ದೀರಾ ಅಂತ ನನಗೆ. ಸೊ ಬೇಸಿಕ್ಲಿ ನಾನು ಹೇಳ್ದಂಗೆ ನನ್ನ ಶೋ ನಾನು ಮ್ಯೂಸಿಷಿಯನ್ಸ್ ನ ಇಂಟರ್ವ್ಯೂ ಮಾಡೋಂಥದ್ದು. ಸೊ ಪ್ರತಿಯೊಂದು ವಾರ ಅವ್ರ ಬಗ್ಗೆ ರಿಸರ್ಚ್ ಮಾಡಿ, ಕ್ವೈಟ್ ಸೀರಿಯಸ್ ಅಂತ ಹೇಳಲ್ಲ, ಇನ್ಫಾರ್ಮೇಟಿವ್ ಸೆಷನ್ ಒಂದು ಕಡೆ ಆಗಿತ್ತು ಅಂತಂದ್ರೆ, ಇನ್ನೊಂದು ಕಡೆ ಫನ್ ಎಂಟರ್ಟೈನ್ಮೆಂಟ್ ಸೆಷನ್ ಅಲ್ಲಿ ರ್ಯಾಪಿಡ್ ಫೈರ್ ರೌಂಡ್ ಸೆಗ್ಮೆಂಟ್ ಅಂತ ಮಾಡ್ತೀವಿ. ಇದು ನಮ್ಮ ಎಂಟೈರ್ ಮ್ಯೂಸಿಕ್ ಇಂಡಸ್ಟ್ರಿ ಒನ್ ಆಫ್ ದ ಮೋಸ್ಟ್ ಕಾಂಟ್ರವರ್ಷಿಯಲ್ ಸೆಗ್ಮೆಂಟ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಬೇರೆ ಮ್ಯೂಸಿಷಿಯನ್ಸ್ ಗಳಿಗೆ ಒಂದು ಮ್ಯೂಸಿಷಿಯನ್ ಇನ್ನೊಂದು ಮ್ಯೂಸಿಷಿಯನ್ಸ್ ಗೆ ತಂದು ಹಾಕುವಂತ ಬುದ್ಧಿ. ಸೊ ಇಂಡೈರೆಕ್ಟ್ಲಿ ಹೇಳ್ಬೇಕು ಅಂದ್ರೆ ಫಿಟ್ಟಿಂಗ್ ಮಾಸ್ಟರ್, FM ಅಂದ್ರೆ ಫಿಟ್ಟಿಂಗ್ ಮಾಸ್ಟರ್ ಅಂತ ಕರೀತಾರೆ ನನಗೆ, ಅಥವಾ ನಾರ್ದ ಅಂತ ಕರೀತಾರೆ, ತಲಹರಟೆ ಅಂತ ಕರೀತಾರೆ. ಈ ಟೈಟಲ್ ನಮ್ಮ ಕರ್ನಾಟಕದ ಹೆಸರಾಂತ ಗಾಯಕಿ ಕೊಟ್ಟಿದ್ದಾರೆ, ಅವರು ಒಪ್ಕೊಂತಾರೆ. ಅವ್ರು ಯಾರು ಅಂದ್ರೆ ಶ್ರೀಮತಿ ಇಂಡಿ ಪಲ್ಲವಿ ಅವರು. ಜೋಕ್ಸ್ ಅಪಾರ್ಟ್. ಸೊ ಇದೇ ರೀತಿ ನಾನು ಬೇರೆಯವ್ರಿಗೆಲ್ಲ ತಂದು ಹಾಕುವಂತದ್ದು ತಲಹರಟೆ ಕೆಲಸಗಳನ್ನ ಮಾಡ್ತಾನೆ ಇರ್ತೀನಿ. ಏನ್ ಮಾಡ್ತಾ ಇರ್ತಾರೆ ಫ್ರೀ ಟೈಮ್ ಅಲ್ಲಿ ಮಯೂರ್ ಅವರು? ಏನ್ ಅವ್ರ ಹಾಬೀಸ್, ಎಕ್ಸ್ಟ್ರಾ ಕರಿಕ್ಯುಲರ್ ಏನ್ ಅವ್ರದ್ದು ಅಂತ ತಿಳ್ಕೊಳಕ್ ಇಷ್ಟಪಡ್ತಾರೆ? ಏನು ನೀವು ಇದನ್ನ ಬಿಟ್ಟು ಎಕ್ಸ್ಟ್ರಾ ಆಕ್ಟಿವಿಟೀಸ್ ಏನಾದ್ರು? ಬೇಸಿಕ್ಲಿ ನನ್ನ ಎಕ್ಸ್ಟ್ರಾ ಆಕ್ಟಿವಿಟೀಸ್ ಅಂದ್ರೆ ಐ ಆಮ್ ಎ ಮ್ಯೂಸಿಷಿಯನ್. ಅಂದ್ರೆ ಈ ಪ್ರೊಫೆಷನ್ ಬಂದ ಮೇಲೆ ಹಾಡೋದನ್ನ ನಾನು ನಿಲ್ಲಿಸಿದೆ. ಸೊ ನಾನು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲ್ತಿದ್ದೆ. ಸೊ ಕಲ್ತಾದ್ಮೇಲೆ ಒಂದು 10 ವರ್ಷ ಕಲ್ತಿದ್ದೆ. ಈ ಪ್ರೊಫೆಷನ್ ಬಂದಾದ್ಮೇಲೆ ವಾಯ್ಸ್ಗಳನ್ನ ಚೇಂಜ್ ಮಾಡ್ಕೊಂಡ್ಬಿಟ್ಟು, ಸೊ ಅದು ಪ್ರಾಕ್ಟೀಸ್, ನಿರಂತರವಾಗಿ ಪ್ರಾಕ್ಟೀಸ್ ಮಾಡಕ್ಕಾಗಿಲ್ಲ. ಸೊ ನನ್ ಫ್ರೀ ಟೈಮ್ ಅಲ್ಲಿ ಸಿಕ್ಕಿದಾಗ ನನ್ ಮಾಡೋಂಥದ್ದು ಒಂದೇ ಕೆಲಸ, ಶೋ ಹೇಗ್ ಮಾಡ್ಬೇಕು, ಮ್ಯೂಸಿಕ್ ಯಾವ ರೀತಿ ತಗೋಬೇಕು, ವಿಭಿನ್ನವಾಗಿ ಏನೇನ್ ಮಾಡ್ಬೇಕು ಅಂತ ತಲೆಯಲ್ಲಿ ಓಡ್ತಾನೇ ಇರುತ್ತೆ. ರೇಡಿಯೋ ಶೋ ಅಲ್ದಿರ ಸ್ಟೇಜ್ ಶೋಸ್ ಕೂಡ ಮಾಡ್ತೀನಿ ನಾನು. ಸೊ ಹಾಗಾಗಿ ಮ್ಯೂಸಿಕ್ ಈಸ್ ಮೈ ಫಸ್ಟ್ ವೈಫ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಫಸ್ಟ್ ವೈಫ್ ಖಂಡಿತ. ಸೆಕೆಂಡ್ ವೈಫ್ ಯಾರು ಅಂತ ಮಯೂರ್ ಅವರ ಒಂದು ಸೀಕ್ರೆಟ್ ಅಂತೂ ಗೊತ್ತಾಯ್ತು ಈ ಪ್ರೊಫೆಷನ್ ಬರೋದಕ್ಕಿಂತ ಮೊದಲು. ಅಂದ್ರೆ ಅವರು ಇದನ್ನ ಬಿಟ್ಟು ಕೂಡ ಮ್ಯೂಸಿಕ್ ಅನ್ನು ಹಾಡ್ತಾರೆ, ಹಾಡನ್ನು ಹಾಡ್ತಾರೆ ಅಂತ ಹೇಳ್ಬಿಟ್ಟು. ಯಾಕೆ ನಾವು ಹಾಡಿಸ್ಬಾರ್ದು ಮಯೂರ್ ಅವರನ್ನ? ಸೊ ಅಮೇಚರ್ ಸಿಂಗರ್ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳ್ತಾ ಇದ್ರು, ಸ್ವಲ್ಪ ಗುನುಗ್ತಾ ಇದ್ರು ವೀಕ್ಷಕರೇ ಮಯೂರ್ ಅವರು. ಗುನುಗ್ತಾ ಇರ್ಬೇಕಾದ್ರೆ ನಾನು ಯಾಕೆ ಹಾಡ್ಬಾರ್ದು ಮಯೂರ್ ಅವರೇ, ತುಂಬಾ ಚೆನ್ನಾಗಿ ಹಾಡ್ತೀರಾ ನೀವು ಅಂತ ಹೇಳಿದ್ರು. ಅಯ್ಯಪ್ಪ ನಾನ್ ಹಾಡಲ್ಲ ಅಂತಿದ್ರು. ಇವಾಗ ಸಿಕ್ಕಾಕೊಂಡಿದ್ದಾರೆ, ಬನ್ನಿ ಹಾಡ್ಸೋಣ ಅವ್ರ ಕೈನಲ್ಲಿ. ಅಮೇಚರ್ ಸಿಂಗರ್, ಎಕ್ಸ್ಟ್ರಾಡಿನರಿ ಸ್ಪೀಕರ್ ಅಂತ ನನಗೆ ನಾನೇ ಒಂದು ಟೈಟಲ್ ಕೊಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಅಕಸ್ಮಾತ್ ಶ್ರುತಿನ ಅಪಶ್ರುತಿ, ಸಾನ ಬದ್ದು ಪಾ ಹಾಡ್ಬಿಟ್ಟು ಈ ತರ ಎಲ್ಲ ಹಾಡ್ಬಿಟ್ರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಂಡ್ಬಿಡಿ ಅಂತ ನಮ್ಮ ಭಾಷೆಯಲ್ಲಿ ಹೇಳ್ತೀನಿ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣಬಲ್ಲೆನೆ ಒಂದು ದಿನ ಕಡಲನ್ನು, ಕೂಡಬಲ್ಲೆನೆ ಒಂದು ದಿನ, ಕಾಣಬಲ್ಲೆನೆ ಒಂದು ದಿನ ಕಡಲನ್ನು, ಕೂಡಬಲ್ಲೆನೆ ಒಂದು ದಿನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ.
ಪ್ಲೀಸ್ ತಪ್ಪಾಗಿ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಏನ್ ಇವ್ರು ಸೂಪರ್ ಸಕ್ಕತ್ತಾಗಿ ಆಡಿದ್ರೆ. ಇಲ್ಲ ಹಾಡ್ತಿದ್ದೆ ಈಗ ನೋಡಿ ವಾಯ್ಸ್ ಎಲ್ಲ ನಾವು ಕ್ರ್ಯಾಕ್ ಮಾಡ್ಕೊಂಡು ಏನೋ ಚೇಂಜ್ ಮಾಡ್ಕೊಂಡ್ಬಿಟ್ಟು ನಂಗೆ ಗೊತ್ತಾಗುತ್ತೆ ಮ್ಯೂಸಿಷಿಯನ್ಸ್ ನೋಡ್ತಿದ್ರೆ ಅಲ್ಲೊಂದ್ ಚೂರ್ ಫ್ಲಾಟ್ ಆಯ್ತು ಇಲ್ಲೊಂದ್ ಚೂರ್ ಅಪಶ್ರುತಿ ಆಯ್ತು ಅಂತ ಹೇಳ್ತಾ ಇರ್ತಾರೆ. ಖಂಡಿತವಾಗ್ಲು ಇದೆ ಅಲ್ವಾ ಅವ್ರ ಪ್ರೊಫೆಷನ್ ಅದು. ಓಕೆ, ಸೊ ಈ ಪ್ರೊಫೆಷನ್ ನಿಮ್ಗೆ ತುಂಬಾ ಇಷ್ಟವಾಗಿರುವಂತದ್ದು. ಸೊ ಯಾವತ್ತಾದ್ರೂ ನಿಮ್ಗೆ ಅನ್ಸಿದ್ದುಂಟಾ ಸಾಕಪ್ಪ ನನಗೆ ಈ ಒಂದು ರೇಡಿಯೋ ಜಾಕಿ ಪ್ರೊಫೆಷನ್ ಸಾಕಾಯ್ತು, ಪ್ರೊಫೆಷನ್ ಚೇಂಜ್ ಮಾಡ್ಬೇಕು ಅಂತದ್ದು ಯಾವತ್ತಾದ್ರೂ ಒಂದಿನ ಅನ್ಸಿದ್ದು? ನನ್ ಬಾಸ್ ಟಿವಿ ನೋಡ್ತಿದ್ರೆ ಈಗ ಒಂದ್ ಸ್ವಲ್ಪ ಚೇಂಜ್ ಮಾಡಕ್ ಹೇಳ್ತೀನಿ. ಇಲ್ಲ, ಜೋಕ್ಸ್ ಅಪಾರ್ಟ್, ಯಾವತ್ತು ಇದುವರೆಗೂ ನನಗೆ ಪ್ರೊಫೆಷನ್ ಚೇಂಜ್ ಮಾಡ್ಬೇಕು ಅಂತ ಅನ್ಸಿಲ್ಲ. ಯಾಕಂದ್ರೆ ನಾನು ರೇಡಿಯೋ ಬಂದು ಸರಿ ಸುಮಾರು 6.5 ವರ್ಷಕ್ಕೆ ಬಂದಿದೆ. ಎವ್ರಿ ಡೇ ನನ್ನ ಪಾಲಿಸಿ ಜೀವನದಲ್ಲಿ ಏನು ಅಂತಂದ್ರೆ ವೆನ್ ಐ ಗೆಟ್ ಬ್ಯಾಕ್ ಹೋಮ್, ಮನೆಗೆ ಹೋದಾಗ ವಾಪಸ್ಸು ದಿನ ಮೇಲೆ ತಲೆ ಇಟ್ಟಾಗ ಟುಡೇ ಐ ಹ್ಯಾಡ್ ಎ ವಂಡರ್ಫುಲ್ ಡೇ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುವಂತ ಕೆಲಸ ಮಾಡ್ಬೇಕು ಅಂತ ಮುಂಚೆಯಿಂದ ಆಸೆ ಇತ್ತು. ಸೊ ಇದುವರೆಗೂ ಇವತ್ತು ಕೂಡ ಮನೆಗೆ ಹೋದ್ರು ಕೂಡ ನಿಮ್ ಜೊತೆ ನೀವು ನನ್ನ ಇಂಟರ್ವ್ಯೂ ಮಾಡಿಸಿದ್ರಿ. ಸೊ ಐ ಹ್ಯಾಡ್ ಎ ವಂಡರ್ಫುಲ್ ಡೇ ಅಂತಾನೆ ನಾನು ಹೇಳ್ಬಿಟ್ಟು ಮಲ್ಕೊಂತೀನಿ. ಸೊ ಐ ಆಮ್ ಆಲ್ವೇಸ್ ಸ್ಯಾಟಿಸ್ಫೈಡ್ ವಿತ್ ಮೈ ಜಾಬ್. ನನ್ ತುಂಬಾ ಫೇವ್ರೆಟ್ ಕಾಲರ್ ಅಪ್ಪ ಇವರು. ಅವ್ರ ಕಾಲ್ ಬಂದ ತಕ್ಷಣ ನಾನು ಸಖತ್ತಾಗಿ ಮಾತಾಡ್ತೀನಿ. ಹಿ ಮೇಡ್ ಮೈ ಡೇ, ಶಿ ಮೇಡ್ ಮೈ ಡೇ, ಆತರ ಏನಾದ್ರು ಇದೆಯಾ? ಒಬ್ರು ಕಾಲರ್ ಇದಾರೆ, ಅವ್ರ ಅಕಸ್ಮಾತ್ ಟಿವಿ ನೋಡಿದ್ರೆ ಫುಲ್ ಖುಷಿ ಪಡ್ತಾರೆ. ಈಗ ಅವ್ರ ಏನಂತಂದ್ರೆ ಅವ್ರ ಆಂಟಿ ಅವರು, ಸುಮನಾ ಆಂಟಿ ಅಂತ ಕರಿತೀವಿ ಅವರು. ಸೊ ನನಗೆ ಅಕಸ್ಮಾತ್ ಸುಮನಾ ಅವರೇ ನೀವ್ ಮಾಡಿದ ಪಕೋಡ ತುಂಬಾ ಇಷ್ಟ ಆಗ್ತಿದೆ ಸುಮನಾ ಅವ್ರೆ ಅಂದ್ರೆ ಟಕ್ ಅಂತ ಪಕೋಡ ಬರುತ್ತೆ. ಸುಮನಾ ಅವರೇ ನೀವ್ ಮಾಡಿದ ರವೆ ಇಡ್ಲಿ ಇಷ್ಟ ಆಯ್ತು ಅಂದ್ರೆ ಟಕ್ ಅಂತ ರವೆ ಇಡ್ಲಿ ಬರುತ್ತೆ. ಸೊ ಶಿ ಫಾಲೋಸ್ ಇನ್ ಸಚ್ ಎ ವೇ ದಟ್ ನಾವ್ ಪ್ರತಿಯೊಂದು ಸರಿ ನಾನು ಶೋರ್ ಹೇಳಿದಾಗ ನೆಕ್ಸ್ಟ್ ಡೇ ಅಥವಾ ಅವತ್ತು ಸಂಜೆನೆ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ನಮ್ಮ ಆಫೀಸಿಗೆ ಬರ್ತಾರೆ. ಆ ತರ ಒಂದು ಲವ್ ಅಂಡ್ ಅಫೆಕ್ಷನ್, no words to express. Very nice, very nice. ಅದು ಅವರೇ ಸ್ವತಃ ಮಾಡ್ಕೊಂಡು ತಗೊಂಡ್ ಬರ್ತಾರೆ ಅಂತಂದ್ರೆ ಇಟ್ಸ್ ರಿಯಲಿ ವೆರಿ ಅಪ್ರಿಷಿಯೇಟ್. ನಮ್ಮ ಬರ್ತ್ಡೇ ಪಾರ್ಟೀಸ್ಗಾದ್ರೂ ಬರ್ತಾರೆ ಸ್ಪೆಷಲ್ ಆಗಿ. ಪಾಪ ಅಂದ್ರೆ ಅವ್ರು ಇಡೋಂತ ಒಂದು ಲವ್ ಅಂಡ್ ಅಫೆಕ್ಷನ್ ಇರುತ್ತಲ್ಲ, ಅದಕ್ಕೆ ನಾವು ಕೊಡೋಂಥದ್ದು ಇಟ್ ಇಸ್ ನಥಿಂಗ್ ಅಂತ ಅನ್ಸುತ್ತೆ ನಮ್ಗೆ. ಎಂಟರ್ಟೈನ್ಮೆಂಟ್ ಬಿಟ್ರೆ ಇನ್ನೇನು ಕೊಡಲ್ಲ ನಾವು ಅಷ್ಟೇ. ಓಕೆ, ಸೊ ಇಷ್ಟೊಂದ್ ಜನ ಸೆಲೆಬ್ರಿಟೀಸ್ ನ ಇಂಟರ್ವ್ಯೂ ಮಾಡಿದ್ರೆ ನೀವು ಯಾವ ಸೆಲೆಬ್ರಿಟೀಸ್ ಅಂತ ಹೇಳ್ಬಿಟ್ಟು ಫೇವ್ರೇಟ್ ಅಂತ ಹೇಳಕ್ ಆಗಲ್ಲ, ಆದ್ರೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೇಳಕ್ ಆಗಲ್ಲ, ಆದ್ರೂ ಕೂಡ ಒಂದು ಇಂಟರ್ವ್ಯೂನ ನಾನು ಅವತ್ತು ಸೆಲೆಬ್ರಿಟಿ ಬಂದಿದ್ರು ಕಂಟಿನ್ಯೂ ಮಾಡ್ತಾನೆ ಇರ್ಬೇಕು ಅಂತ ಅನಿಸ್ತು. ನಾನು ಅವ್ರು ಕೇಳಿದ ಹಾಡನ್ನ ಕೇಳ್ತಾನೆ ಇರ್ಬೇಕು ಅಂತ ಅನಿಸ್ತಾ ಇತ್ತು. ತುಂಬಾ ಫೇವ್ರೇಟ್ ಇವ್ರು ನನಗೆ. ಅಂಥದ್ದು ಯಾರಾದ್ರೂ ಇದಾರ? ಈಗ ಆಕ್ಚುಲಿ ಹೇಳ್ಬೇಕಂದ್ರೆ ಇಬ್ರು ಹೆಸರುಗಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ. ಒಂದು, ನಾನು ಯಾವಾಗ ಮಾಸ್ತ್ರೋ ಡಾಕ್ಟರ್ ಇಳಯರಾಜಾ ಸರ್ನ ನಾನು ಇಂಟರ್ವ್ಯೂ ಮಾಡಿದಾಗ ಅಂದ್ರೆ ಇಟ್ ವಾಸ್ ಮೈ ಡ್ರೀಮ್ ಕಮ್ ಟ್ರೂ. ಚಿಕ್ಕ ವಯಸ್ಸಿಂದ ಅವ್ರ ಹಾಡುಗಳನ್ನ ಕೇಳಿ 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 ಹಿ ಈಸ್ ಅ ಜೀನಿಯಸ್. ಹಿ ಈಸ್ ಲೈಕ್ ಒಂದು ಯೂನಿವರ್ಸಿಟಿ ನಮ್ಮ ಮ್ಯೂಸಿಷಿಯನ್ಸ್ಗೆ. ನಾವೆಲ್ಲರೂ ಸ್ಟೂಡೆಂಟ್ಸ್ ಅಂತ ಹೇಳ್ಬೋದು. ಸೊ ಯಾವಾಗ ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ ಅವರು ಕರೆಕ್ಟ್ ಆಗಿ 30 ನಿಮಿಷ ನಿಮ್ಗೆ ಸಂದರ್ಶನ ಕೊಡ್ತೀನಿ ಅಂತ ಹೇಳಿದ್ರು. 30 ನಿಮಿಷ ಆದ್ಮೇಲೆ ಇನ್ನು 10 ಸೆಕೆಂಡ್ ಕೂಡ ಕೊಡ್ಲಿಲ್ಲ ನನಗೆ. ಸೊ ದ್ಯಾಟ್ ಡಿಸಿಪ್ಲಿನ್ ಇರುತ್ತಲ್ಲ, ಅದು ಒಂಥರ ನನಗೆ ಕಲಿಯೋದಕ್ಕೆ ಅವಕಾಶ ಆಯ್ತು. ಒಂದ್ ಕಡೆ ಆ ಸೀರಿಯಸ್ ಆದ್ರೆ, ಇನ್ನೊಂದು ಕಡೆ ನನ್ನ ಜೀವನದಲ್ಲಿ ಅತಿ 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 ಕಷ್ಟಕರವಾದ ಇಂಟರ್ವ್ಯೂ ಅಂತ ಹೇಳ್ಬೋದು. ಫಸ್ಟ್ ಟೈಮ್ ಇಂಟರ್ವ್ಯೂ ಮಾಡಕ್ ಹೋದೆ, ಇಂಟರ್ವ್ಯೂ ಮಾಡಕ್ ಆಗ್ಲಿಲ್ಲ. ಯಾಕಂದ್ರೆ ಇವ್ರನ್ನ ನನ್ನ ಜೀವನದಲ್ಲಿ ಯಾವ ರೀತಿ ಆರಾಧಿಸ್ತೀನಿ ಅಂತಂದ್ರೆ ಅವ್ರ ಮುಖ ನೋಡ್ತೀವಿ, ನನ್ ಪ್ರಶ್ನೆಗಳು ಕೇಳೋದಕ್ಕೆ ಮರ್ತೋಯ್ತು. ಸೊ ಸೆಕೆಂಡ್ ಟೈಮು ನನ್ ಬಾಸ್ ಪಾಪ ಕಷ್ಟಪಟ್ಟು ಇಲ್ಲ ಮಾಡ್ಲೇಬೇಕು ಅಂತ ಹೇಳಿ ಕರ್ಕೊಂಡೋಗಿ ಇಂಟರ್ವ್ಯೂ ಮಾಡಿದಾಗ ಅವ್ರು ಮಾತಾಡಿದ್ರೇನೆ ಹಾಡ್ತಿರಂಗಿರುತ್ತೆ. ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ ಒನ್ ಅಂಡ್ ಓನ್ಲಿ ಶ್ರೇಯಾ ಘೋಷಲ್ ಬಗ್ಗೆ. ಸೊ ಶ್ರೇಯಾ ಘೋಷಲ್ ಇಂಟರ್ವ್ಯೂನ ನಾನು ಲೈಫ್ ಲಾಂಗ್ ಮರೆಯಕ್ಕಂತೂ ಸಾಧ್ಯನೇ ಇಲ್ಲ. ಬಿಕಾಸ್ ಶಿ ಈಸ್ ಒನ್ ಗರ್ಲ್ ಹೂಮ್ ಐ ರಿಯಲಿ ರಿಯಲಿ ಅಡ್ಮೈರ್ ಹರ್ ವಾಯ್ಸ್. ಅನ್ಫರ್ಗೆಟಬಲ್ ಮೂಮೆಂಟ್ ಅಂತೇಳಿ ಕೂಡ ಹೇಳ್ಬೋದು ನಾವು ಅದನ್ನಲ್ವಾ? ಅನ್ಫರ್ಗೆಟಬಲ್ ಮೂಮೆಂಟ್ ನಾನು ಫೋಟೋ ತಗೊಂಡಾಗ, ಇನ್ಫ್ಯಾಕ್ಟ್ ಒಂದ್ ನಿಮಿಷ ಹಾಗೇರಿ ನೋಡಿ, ನಿಮ್ಗೋಸ್ಕರ ಕೇಳ್ತಿದ್ದೀರಾ ಅಂತ ನಂದು ಮೊಬೈಲ್ ಸ್ಕ್ರೀನ್ ಸೇವರ್ ನೋಡಿದ್ರೆ ಗೊತ್ತಾಗುತ್ತೆ ನಂದು ಶ್ರೇಯಾ ಘೋಷಲ್ ಫೋಟೋ. ನಿಮ್ದು ಶ್ರೇಯಾ ಘೋಷಲ್ ಫೋಟೋ ಹಾಕೊಂಡಿದ್ದೀರಾ? ಹಿಂಗೆ ಹೇಗೆ ಅಂತಂದ್ರೆ, ಓಕೆ ಈ ಪ್ರಶ್ನೆ ಜಿಪ್ಪು, ನೀವು ಕ್ಯಾಮ್ರಾ ಆಫ್ ಮಾಡ್ಬಿಡಿ, ನಾವು ಮಾತಾಡ್ತಿರ್ತೀವಿ. ಓಕೆ, ಮತ್ತೆ ನೀವೊಂದು ಪ್ರೋಗ್ರಾಮ್ ನಡೆಸ್ಕೊಡ್ತಾ ಇರ್ಬೇಕಾದ್ರೆ ಯಾವತ್ತಾದ್ರೂ ಫನಿ ಮೂಮೆಂಟ್ ಏನಾದ್ರು ನಡೀತಾ? ಹೆಂಗೆ ಯಾವ್ದು ಕಾಲರ್ಸ್ ಅಟೆಂಡ್ ಮಾಡ್ತಾ ಇರ್ತೀರಾ, ಅಥವಾ ಯಾವ್ದಾದ್ರು ಬಂದು ಡಿಸ್ಟರ್ಬ್ ಮಾಡೋವಂಥದ್ದು, ಅಥವಾ ನೀವೇ ಯಾವ್ದಾದ್ರು ಕಾಲರ್ಸ್ ಕೇಳೋ ಕ್ವಶನ್ಗೆ ಆನ್ಸರ್ ಮಾಡಕ್ಕಾಗದೆ ಒದ್ದಾಡಿರೋವಂಥದ್ದು? ಫನ್ನಿ ಮೂಮೆಂಟ್ ಅಂತ ಹೇಳಲ್ಲ, ಕೆಲವೊಂದ್ಸಲಿ ವಿಚಿತ್ರ ಅಂತ ಅನ್ಸಿತ್ತು ನನಗೆ. ಏನಾಗಿತ್ತು, ನಾನು ಒಂದು ಲೇಟ್ ನೈಟ್ ಶೋ ಮಾಡ್ತಾ ಇದ್ದೆ. ಅವಾಗ ಒಂಥರ ಲವ್ ಶೋ, ಫುಲ್ ಲವ್ ಶೋ ಮಾಡ್ತಿರ್ಬೇಕಾದ್ರೆ ಗೊತ್ತಲ್ಲ, ಸಮಸ್ಯೆಗಳನ್ನ ಹೇಳ್ಕೊಳ್ಳೋರು, ಅದಕ್ಕೆ ನಮ್ದೇ ಆದಂತ ರೀತಿಯಲ್ಲಿ ಪರಿಹಾರನ ನಾವು ಕೊಡ್ತಾ ಇದ್ವಿ.
ಒಂದು ದಿವಸ ಒಬ್ರು ಕಾಲರ್ ಫೋನ್ ಮಾಡಿದ್ರು. ಅವರು ಸರಿಸುಮಾರು ಒಂದು 25-30 ದಿವಸ ಕಂಟಿನ್ಯೂ ಟ್ರೈ ಮಾಡ್ತಾನೆ ಇದ್ದಾಳ ಹುಡುಗಿ. ಸೊ ಏನೋ ಲವ್ ಪ್ರಾಬ್ಲಮ್ ಇರುತ್ತೆ ಅಂತ ಹೇಳಿದ್ರು. ಸರಿ ಮಾತಾಡೋಣ, ಹೇಳಿ ನಿಮ್ ಸಮಸ್ಯೆ ಏನು ಅಂತ. ನಾನೊಬ್ಬನ್ ತುಂಬಾ ಇಷ್ಟ ಪಡ್ತಾ ಇದ್ದೀನಿ ಹುಡುಗನ್ನ, ಅವ್ನ್ ಹೇಳ್ಬೇಕು, ನನಗೆ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ, ಸೊ ನಿಮ್ಮಿಂದ ಒಂದು ಸೊಲ್ಯೂಷನ್ ಬೇಕು ಅಂತ ಕೇಳಿದ್ರು. ನಾನು ನಂದೇ ಆದಂತ ರೀತಿಯಲ್ಲಿ ನಾನು ಕೊಡ್ತಾ ಇದ್ದೀನಿ, ನೋಡಿ ಯಾವ ರೀತಿ ಇಷ್ಟ ಪಡ್ತೀರಿ ಅಂತ ಎಕ್ಸೆಟ್ರಾ 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 ಅಂತ. ಸೊ ಫೈನಲಿ ಆ ಹುಡುಗ ಏನ್ ಮಾಡ್ಕೊಂಡಿದ್ದಾನೆ ಹೇಳಿ, ಅಟ್ಲೀಸ್ಟ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳೋಣ ಅಂತ. ಸೊ ಶಿ ಕೇಮ್ ಅಂಡ್ ಲ್ಯಾಂಡೆಡ್ ಸೇಯಿಂಗ್ ಲೈಕ್ ಐ ಲವ್ ಯು ಮಯೂರ್, ನಿಮ್ಗೆ ಹೇಳ್ಬೇಕು ಅಂತ. ನನಗೆ ಹೆಂಗ್ ರಿಯಾಕ್ಟ್ ಮಾಡ್ಬೇಕು ಅಂತಾನು ಗೊತ್ತಾಗ್ತಿಲ್ಲ, ಯಾಕಂದ್ರೆ ಮನೆಯಲ್ಲಿ ನಮ್ಮಮ್ಮ ರೇಡಿಯೋ ಕೇಳಿಸ್ಕೊಂತಾ ಇರ್ತಾರೆ. ಸೊ ಇವೆಲ್ಲ ರಿಸ್ಕ್ ಬೇಕಾ ಅಂತ ಜೀವನದಲ್ಲಿ ಅನ್ಕೊಂತಾ ಇರ್ತೀನಿ. ಬಟ್ ಆದ್ರೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದೆ. ಬಟ್ ಅವ್ರ ನಂಬರ್ ಇಸ್ಕೊಳ್ಳಿಲ್ಲ, ನನ್ನ ನಂಬರ್ ಕೊಟ್ಟಿಲ್ಲ, ಅಲ್ಲಿಗೆ ಎಂಡ್ ಮಾಡ್ಬಿಟ್ಟೆ. ಸೊ ಮಯೂರ್, ನಿಮ್ಗೆ ಹೆಂಗ್ ಗೊತ್ತಾಗೋಯ್ತು ನಾನು ನೆಕ್ಸ್ಟ್ ಕ್ವೆಶನ್ ಇದೇ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಕ್ವೆಶನ್ ಗೆ ಆನ್ಸರ್ ಕೂಡ ನಿಮ್ಮ ಇದ್ರಲ್ಲಿ ಬಂದ್ಬಿಡ್ತು? ಅದು ನಮ್ಗೆ ದೂರದೃಷ್ಟಿ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಹಾಗಾಗಿ ನೀವು ಮುಂದಕ್ಕೆ ಏನೇನ್ ಮಾಡ್ತೀರಾ ಅಂತ ನಮ್ಗೆ ಈಗಾಗಲೇ ಗೊತ್ತಾಗುತ್ತೆ. ಸೊ ಮೊದಲು ಬ್ರೇಕ್ ತಗೊಂತಿದ್ರಿ ಅನ್ನೋದು ಕೂಡ. ಸೊ ಸಾಕಷ್ಟು ಫನಿಯಾಗಿ ಸಖತ್ತಾಗಿ ಎಕ್ಸೈಟ್ ಆಗಿ ನಡೀತಾ ಇದೆ ನಮ್ಮ ಎಪಿಸೋಡು. ಖಂಡಿತವಾಗ್ಲೂ ಕೂಡ ಇದೇ ಎಕ್ಸೈಟ್ಮೆಂಟ್ ನ ನೀವು ಕೂಡ ಕಾಯ್ಕೊಂಡಿರಿ. ನಾವು ಖಂಡಿತವಾಗ್ಲೂ ಮಾತಿನ ಮಾಂತ್ರಿಕರು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿ ಆಗ್ತೀವಿ ನಿಮ್ಮನ್ನ ಆಫ್ಟರ್ ಅ ವೆರಿ ಶಾರ್ಟ್ ಬ್ರೇಕ್.